ಈಗ ಎಲ್ಲಾರು ನೀವು ಲಲಿತಾ ಸಹಸ್ರನಾಮ ಕಲಿಬೇಕು ಅಂತ ಒಳಗ್ ಬರಕ್ ಮೊದ್ಲು ಒಂದ್ 4 ಜನನ ವಿಚಾರಿಸಿರ್ತೀರಿ ನೀವು. ಅಲ್ಲಿ ಕಮ್ಮಿ ದುಡ್ಡು ಇಲ್ಲಿ ಜಾಸ್ತಿ ದುಡ್ಡು ಯಾಕೆ ಅಂತ. ಅದಕ್ ಮಾತ್ರ ನೀವು ತಲೆ ಕೆಡ್ಸ್ಕೊಬೇಡಿ. ಅವ್ರು ಎಷ್ಟು ಕಮ್ಮಿ ದುಡ್ಡು ತಗೊಂಡಿರ್ತಾರೋ ನಿಮ್ಗೆ ಅಷ್ಟೇ ಕಮ್ಮಿ ಜ್ಞಾನ ಕೊಟ್ಟಿರ್ತಾರೆ. ಬೇಕಾದ್ರೆ ನೀವು ಕೇಳಿ ಒಂದ್ 4-5 ಕಡೆ ವಿಚಾರಿಸಿ. ಅದೇ ಗುರುಮಾನ್ ನಿಮ್ಗೆ ಮನಃಶುದ್ಧಿ, ಮನೆ ಶುದ್ಧಿ, ನಿಮ್ ನೋವು ಎಲ್ಲವನ್ನು ನೀವು ಅಂತರ್ಮನದಲ್ಲಿ ಲಲಿತಾ ಸಹಸ್ರನಾಮ ಕಲ್ತು ಮುಗಿಯೋಷ್ಟರಲ್ಲಿ ನೀವ್ ಅದಷ್ಟಿಂದನೂ ಹೊರಗ್ ಬಂದಿರ್ತೀರಿ. ಅದೇ ನೀವ್ ಎಲ್ಲಿ ಕಮ್ಮಿಗೆ ಅಂತ ಹೋಗಿರ್ತೀರಿ ನೀವು ನೋಡಿ, ಅವ್ರು ನಿಮ್ಗೆ ಹೇಳ್ಕೊಡ್ಬೋದು, ತಪ್ಪಿಲ್ದೆ ಓದಂಗೆ ಹೇಳ್ಕೊಡ್ಬೋದು. ಆದ್ರೆ ಜ್ಞಾನ ಮಾತ್ರ ನೀವ್ ಅಷ್ಟು ಪಡೆಯೋದಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನನ್ನ ಮನೆಯಲ್ಲೇ ನಾನು ಗುರು ಮಾತ್ರ ಬಂದಿರೋಳು. ಕೆಲವರು ಹೊರಗಡೆ ಸಂಘಗಳಲ್ಲಿ ಹೇಳ್ಕೊಡ್ತಾರೆ ನೋಡಿ, ಆತರ ಅವ್ರಿಗೂ ನನ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ನಾನು ಏಳಿಗೆ ಪಡಿತಾ ಇದ್ದೀನಿ, ಅವ್ರು ಅಲ್ಲೇ ಕೂತಿದ್ದಾರೆ, ಅಲ್ಲೇ ನಾನು ಪಾರಾಯಣ ಮಾಡ್ತೀನಿ, ನನಗ್ ತಪ್ಪಿಲ್ದೆ ಹೇಳ್ತೀನಿ ಅಂತ ಹೇಳ್ತಿದಾರೆ ವಿನಃ ಜ್ಞಾನ ಇಲ್ಲ ಅವರಲ್ಲಿ. ಸೊ ನಾನ್ ನಿಮ್ಗೆ ಹೇಳೋದು ಏನಷ್ಟೇ ಅಂದ್ರೆ, ಯಾವ್ದಕ್ಕೂ ಯಾರೇ ನಿಮ್ ತಲೆಯಲ್ಲಿ ಏನೇ ಹೇಳ್ಕೊಟ್ರು ಅದಕ್ಕೆ ನೀವು ಮನ್ಸ್ ಕೆಡ್ಸ್ಕೊಳ್ದೆ ಅಲ್ಲಿ ಕಮ್ಮಿ ಜಾಸ್ತಿ ಅಂತ ಅದೊಂದು ಭಾವನೆಯನ್ನ ಬಿಟ್ಟು ಅಂತರ್ಮನದೊಳಗಡೆ ಬಂದ್ ನೋಡಿ. ನೀವು ಕಲ್ತು ಮುಗಿಯೋಷ್ಟರಲ್ಲಿ ನೀವ್ ಎಷ್ಟು ಆ ಜ್ಞಾನ ಪಡೆದಿರ್ತೀರಿ ಗುರುಮಾಯಿಂದ ಅಂದ್ರೆ ನಿಮ್ ಜೀವನ ಬೇರೆ ಲೆವೆಲ್ಗೆ ಹೊರಟೋಗ್ಬಿಟ್ಟಿರುತ್ತೆ. ಅದನ್ನ ನಿಮ್ಮನ್ನ ಮುಟ್ಟಕ್ಕೆ ಆಗಲ್ಲ. ಸೇಫ್ಟಿಯಿಂದ ಕಾಪಾಡ್ತಾಳೆ ಈ ಅಂತರ್ಮನದಿಂದ. ಯಾರು ಕಲ್ತೋಗ್ತಾರೋ ಅವ್ರು ಅಷ್ಟೇ ಒಳ್ಳೆ ರೀತಿಲಿ ಅಂದ್ರೆ ಯಾವ್ದು ದುಷ್ಟಶಕ್ತಿ ನಮ್ಮನ್ನು ಮುಟ್ಟಬಾರ್ದು ಆ ರೀತಿ ನಾವು ಬದುಕ್ತಿದೀನಿ. ಅದಕ್ಕೆ ಇದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಬೇರೆ ಯಾರೇ ಏನೇ ಹೇಳಿದ್ರು ನೀವು ತಲೆ ಕೆಡ್ಸ್ಕೊಳ್ದೆ ನೀವ್ ಇಲ್ಲಿ ಬಂದು ಕಲಿಯೋದ್ರಿಂದ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ಆಮೇಲೆ ನೀವೇ ಹೇಳ್ತೀರಾ.